ವೀಕ್ಷಕರೇ, 2024ರ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲುಗುದೇಶಂ ಪಕ್ಷ ಅಧಿಕಾರಕ್ಕೆ ಬಂದಾಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇದ್ದಂತ ಹೆರಿಟೇಜ್ ಫುಡ್ಸ್ ಎಂಬ ಕಂಪನಿ ಮುಂದಿನ 5 ದಿನಗಳಲ್ಲಿ 66% ರಿಟರ್ನ್ಸ್ ಅನ್ನ ಕೊಟ್ಟಿತ್ತು. ಕೇವಲ 5 ದಿನದಲ್ಲಿ 66% ರಿಟರ್ನ್ಸ್ ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಆ ಕಂಪನಿಯ ಫೌಂಡರ್ ಆದಂತ ಎನ್ ಚಂದ್ರಬಾಬು ನಾಯ್ಡು ಇವರು 1992ರಲ್ಲಿ ಕೇವಲ 50 ಲಕ್ಷ ರೂಪಾಯಿಯೊಂದಿಗೆ ಈ ಒಂದು ಡೈರಿ ಬಿಸಿನೆಸ್ ಅನ್ನ ಶುರು ಮಾಡಿದ್ರು. ಈಗ ಈ ಹೆರಿಟೇಜ್ ಫುಡ್ಸ್ ಪ್ರತಿ ವರ್ಷ ಸರಿಸುಮಾರು 4,000 ಕೋಟಿ ಆದಾಯವನ್ನ ಗಳಿಸ್ತಾ ಇದೆ. ಇಲ್ಲಿ ಮೂಡುವಂತ ಪ್ರಶ್ನೆ ಏನಂದ್ರೆ, ಇವರು ಒಬ್ಬ ರಾಜಕಾರಣಿಯಾಗಿ ತನ್ನ ಹೆಚ್ಚಿನ ಸಮಯವನ್ನ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದ್ರೂ ಕೂಡ ಈ ಒಂದು ಹೆರಿಟೇಜ್ ಕಂಪನಿಯನ್ನ ಇವರು ಶುರು ಮಾಡಿದಾದ್ರು ಯಾವಾಗ? ಈ ಒಂದು ಕಂಪನಿ ಹಿಂದೆ ಒಂದು ದೊಡ್ಡ ವಿವಾದ ಕೂಡ ಇದೆ. ಅದೇನಪ್ಪ ಅಂದ್ರೆ, ಪ್ರಖ್ಯಾತ ಸಿನಿಮಾ ನಟರಾಗಿರುವಂತ ಮೋಹನ್ ಬಾಬು ಈ ಹೆರಿಟೇಜ್ ಕಂಪನಿ ತಮ್ಮದೇ, ನನ್ಗೆ ಮೋಸ ಮಾಡಿ ಈ ಒಂದು ಕಂಪನಿಯಿಂದ ಹೊರ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇಷ್ಟೇ ಅಲ್ಲದೆ ಈ ಒಂದು ಕಂಪನಿಯನ್ನು ಮುಚ್ಚಬೇಕು ಅಂತ ಆಂಧ್ರ ಪ್ರದೇಶದ ಹೈಕೋರ್ಟ್ ನಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಈ ಹೆರಿಟೇಜ್ ಫುಡ್ಸ್ ಕಂಪನಿ ನನ್ನದು, ನಾನು ಈ ಒಂದು ಸಂಸ್ಥೆ ಮೇಲೆ ಹೆಚ್ಚು ಹಣವನ್ನ ಹೂಡಿಕೆ ಮಾಡಿದ್ದೀನಿ, ಮತ್ತೆ ಚಂದ್ರಬಾಬು ನಾಯ್ಡು ಕಡಿಮೆ ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಆ ಒಂದು ಸಮಯದಲ್ಲಿ ಜನ ಅದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದ್ರೆ ಅವರ ಮಾತಲ್ಲೂ ಕೂಡ ಕೆಲವೊಂದು ಸತ್ಯಾಂಶಗಳು ಇದ್ವು. ಹಾಗಾದ್ರೆ ಸತ್ಯ ಏನು? ಆಂಧ್ರ ಪ್ರದೇಶ್ ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಯಾವ ತೀರ್ಪನ್ನ ಕೊಟ್ಟಿದೆ? ಕೇವಲ 50 ಲಕ್ಷದಿಂದ ಶುರುವಾದಂತ ಈ ಒಂದು ಹೆರಿಟೇಜ್ ಕಂಪನಿ ಇವತ್ತು ಸಾವಿರಾರು ಕೋಟಿ ಮೌಲ್ಯದ ಬ್ರಾಂಡ್ ಆಗಿ ಬೆಳೆದಿದೆ ಹೇಗೆ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಹೆರಿಟೇಜ್ ಬಿಸ್ನೆಸ್ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂದ್ರೆ ಮೊದಲು ನಮ್ಮ ದೇಶದಲ್ಲಿ ಡೈರಿ ಬಿಸ್ನೆಸ್ ಒಂದು ಕಾಲದಲ್ಲಿ ಹೇಗೆ ನಡೀತಾ ಇತ್ತು ಅನ್ನೋದನ್ನ ತಿಳ್ಕೋಬೇಕು. 1991ರ ಹಿಂದೆ ನಮ್ಮ ದೇಶದ ಡೈರಿ ಉದ್ಯಮ ಬಹುಪಾಲು ಸಹಕಾರ ಸಂಘಗಳು ಮತ್ತು ಸರ್ಕಾರಿ ಸಂಸ್ಥೆಗಳ ನಿಯಂತ್ರಣದಲ್ಲೇ ಇತ್ತು. ಅಮೂಲ್, ನಂದಿನಿ ಮತ್ತು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂದ್ರೆ NDDB ಅಂತ ಸಂಸ್ಥೆಗಳೇ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಹಾಲು ವ್ಯಾಪಾರವನ್ನ ಮಾಡ್ತಿದ್ವು. ಆದ್ರೆ 1991ರಲ್ಲಿ PV ನರಸಿಂಹರಾವ್ ಸರ್ಕಾರ ದೇಶದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ತರಿಸಿ ಅನೇಕ ಕ್ಷೇತ್ರಗಳಲ್ಲಿ ಖಾಸಗಿ ಕಂಪನಿಗಳು ಕೂಡ ಸುಲಭವಾಗಿ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ವು. ಇದರಲ್ಲಿ ಡೈರಿ ಉದ್ಯಮ ಕೂಡ ಒಂದು. ಇದನ್ನ ನೋಡಿದಂತ ಕೆಲವರು ಭಾರತದ ಅನೇಕ ರಾಜ್ಯಗಳಲ್ಲಿ ಖಾಸಗಿ ಡೈರಿ ಕಂಪನಿಗಳನ್ನ ಶುರು ಮಾಡಿದ್ರು. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಪರಾಗ್ ಮಿಲ್ಕ್, ದೆಹಲಿಯಲ್ಲಿ ಕ್ವಾಲಿಟಿ ಲಿಮಿಟೆಡ್, ಹರಿಯಾಣದಲ್ಲಿ ಮಿಲ್ಕ್ ಫುಡ್ ಲಿಮಿಟೆಡ್, ಈ ರೀತಿ ಇತ್ಯಾದಿ. ಇದೇ ರೀತಿ ಆಂಧ್ರ ಪ್ರದೇಶದಲ್ಲೂ ಕೂಡ ಒಂದು ಕಂಪನಿ ಶುರುವಾಗುತ್ತೆ. ಅದೇ ಈ ಹೆರಿಟೇಜ್ ಫುಡ್ಸ್. ಈ ಒಂದು ಕಂಪನಿಯನ್ನ ಯಾರು ಶುರು ಮಾಡಿದ್ರು ಎಂಬುದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ಈ ಒಂದು ಕಂಪನಿಯ ಅಧಿಕೃತ ವೆಬ್ಸೈಟ್ ನಲ್ಲೇ ಇದೆ. ಅದರಲ್ಲಿ ಇರೋದೇನಪ್ಪಾ ಅಂದ್ರೆ, ಅವನು ಮತ್ತೆ ಅವ್ರ ಜೊತೆಗೆ ಕೆಲವು ಆತನ ಸ್ನೇಹಿತರು ಮತ್ತು ಸಹಚರರು ಸೇರಿ 1991ರ ಉದ್ಯಮ ನೀತಿಯಲ್ಲಿ ಬಂದಂತ ಅವಕಾಶವನ್ನು ಉಪಯೋಗಿಸಿಕೊಂಡು 1992ರಲ್ಲಿ ಈ ಹೆರಿಟೇಜ್ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು. ಇದು ಆ ಕಂಪನಿಯ ವೆಬ್ಸೈಟ್ ನಲ್ಲಿ ಇರುವಂತದ್ದು. ಆದ್ರೆ ಈ ಒಂದು ಕಂಪನಿಯನ್ನ ಯಾರು ಪ್ರಾರಂಭ ಮಾಡೋರು ಅನ್ನೋದನ್ನ ಎಲ್ಲೂ ಕೂಡ ಸ್ಪಷ್ಟವಾಗಿ ಬಹಿರಂಗಪಡಿಸಿಲ್ಲ. ಇಂಟರ್ನೆಟ್ ನಲ್ಲಿ ಈ ಒಂದು ಕಂಪನಿಯ ಸಂಸ್ಥಾಪಕರು ಯಾರು ಅಂತ ಹುಡುಕಿದ್ರೆ ಹೆಚ್ಚಾಗಿ ಕಂಡುಬರುವಂತ ಹೆಸರು ಚಂದ್ರಬಾಬು ನಾಯ್ಡು. ವೀಕ್ಷಕರೇ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಈ ಕಂಪನಿಯ ಬಗ್ಗೆ ತಿಳಿಯೋಣ. 1990ರ ದಶಕದಲ್ಲಿ ಡೈರಿ ಉದ್ಯಮದಲ್ಲಿ ಒಂದು ಪ್ರಮುಖ ಸಮಸ್ಯೆ ಇತ್ತು. ಅನೇಕ ಹಾಲು ವ್ಯಾಪಾರಿಗಳು ರೈತರಿಂದ ಹಾಲನ್ನ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಅದನ್ನ ಹೆಚ್ಚಿನ ದರಕ್ಕೆ ಡೈರಿ ಕಂಪನಿಗಳಿಗೆ ಹಾಗೂ ನಗರದಲ್ಲಿ ಇರುವಂತಹ ಗ್ರಾಹಕರಿಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ತಿದ್ರು. ಇದರಿಂದ ರೈತರಿಗೆ ಬಹಳ ನಷ್ಟ ಆಗ್ತಿತ್ತು. ಇದನ್ನ ಗಮನಿಸಿದಂತ ಚಂದ್ರಬಾಬು ನಾಯ್ಡು ರೈತರಿಗೆ ಹಾಗೂ ಡೈರಿ ಕಂಪನಿಗಳ ನಡುವೆ ಇರುವಂತಹ ಮಧ್ಯವರ್ತಿಗಳನ್ನ ತೆಗೆದುಹಾಕಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬೇಕು ಅನ್ನುವಂತ ಆಲೋಚನೆಯಿಂದ 1992ರಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳ ಬಂಡವಾಳದೊಂದಿಗೆ ಹೆರಿಟೇಜ್ ಕಂಪನಿಯನ್ನ ಶುರು ಮಾಡ್ತಾರೆ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಇವರ ಮೊದಲ ಮಿಲ್ಕ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಸ್ಥಾಪನೆ ಮಾಡಿ ತುಂಬಾ ತ್ವರಿತವಾಗಿ ಅಲ್ಲಿಯ ವ್ಯಾಪಾರವನ್ನ ವಿಸ್ತರಿಸ್ತಾರೆ. ಯಾವುದೇ ಕಂಪನಿ ಒಂದು ಪ್ರದೇಶದಲ್ಲಿ ತಮ್ಮ ಯಾವುದೇ ಉದ್ಯಮ ಯಶಸ್ವಿಯಾದಾಗ ಆ ಒಂದು ವ್ಯವಹಾರವನ್ನ ಹಲವಾರು ಸ್ಥಳಗಳಲ್ಲಿ ಶುರು ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಅದೇ ರೀತಿ ಈ ಹೆರಿಟೇಜ್ ಬಿಸ್ನೆಸ್ ಅನ್ನು ಕೂಡ ಕೇವಲ ಆಂಧ್ರ ಪ್ರದೇಶಕ್ಕೆ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ವಿಸ್ತಾರ ಮಾಡಬೇಕು ಅಂತ ಆಲೋಚಿಸ್ತಾರೆ. ಆದ್ರೆ ಡೈರಿ ಉದ್ಯಮವನ್ನು ವಿಸ್ತಾರ ಮಾಡೋದಕ್ಕೆ ತುಂಬಾ ಹೆಚ್ಚು ಹಣ ಬೇಕಾಗುತ್ತೆ. ಏಕೆಂದ್ರೆ ಅವರು ಯಾವ ರಾಜ್ಯದಲ್ಲಿ ತಮ್ಮ ಬಿಸ್ನೆಸ್ ಅನ್ನ ವಿಸ್ತಾರ ಮಾಡಬೇಕು ಅಂತ ಇರ್ತಾರೋ ಅಲ್ಲಿ ಒಂದು ಮಿಲ್ಕ್ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಬೇಕಾಗುತ್ತೆ. ನಂತರ ರಾ ಮೆಟೀರಿಯಲ್ ಹಾಗೂ ಫಿನಿಶ್ಡ್ ಪ್ರಾಡಕ್ಟ್ ಗಳನ್ನ ಸಾಗಿಸೋದಕ್ಕೆ ಒಂದು ಸಪ್ಲೈ ಚೈನ್ ನೆಟ್ವರ್ಕ್ ಬೇಕಾಗುತ್ತೆ. ಎಂಪ್ಲಾಯ್ಮೆಂಟ್ ಸ್ಯಾಲರಿ, ವರ್ಕ್ ಸ್ಯಾಲರಿ ಮತ್ತು ಇತರ ಅನೇಕ ಖರ್ಚುಗಳು ಕೂಡ ಇರ್ತವೆ. ಇದಕ್ಕೆಲ್ಲ ದೊಡ್ಡ ಮಟ್ಟದ ಹೂಡಿಕೆ ಅಗತ್ಯ ಇರುತ್ತೆ. ಆದ್ರೆ ಒಬ್ಬನೇ ವ್ಯಕ್ತಿ ತನ್ನ ಜೇಬಿಂದ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹೆರಿಟೇಜ್ ಕಂಪನಿ 1994ರಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ತಮ್ಮ IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅನ್ನ ಲಿಸ್ಟ್ ಮಾಡ್ತು. ಆಗ ಏನಾಯ್ತು ಅಂದ್ರೆ, ಜನರು ಹೆರಿಟೇಜ್ ಕಂಪನಿಯ ಷೇರುಗಳನ್ನ ಖರೀದಿ ಮಾಡೋದಕ್ಕೆ ಅತಿಯಾದ ಉತ್ಸಾಹದೊಂದಿಗೆ ಮುಂದೆ ಬರ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ 1994ರಲ್ಲಿ ಈ ಒಂದು ಕಂಪನಿಯ IPO ಓವರ್ ಸಬ್ಸ್ಕ್ರೈಬರ್ಡ್ ಆಗುತ್ತೆ. ಈ ಓವರ್ ಸಬ್ಸ್ಕ್ರೈಬರ್ಡ್ ಅಂದ್ರೆ ಏನು ಅಂತ ಒಂದು ಉದಾಹರಣೆ ಮೂಲಕ ನಿಮಗೆ ತಿಳಿಸ್ತೀನಿ. ಒಂದು XYZ ಎಂಬ ಹೆಸರಿನ ಕಂಪನಿ ಇದೆ ಅಂತ ಅನ್ಕೊಳ್ಳಿ. ಈ ಒಂದು ಕಂಪನಿ ಸಂಸ್ಥಾಪಕರು
ಸುಮಾರು 100 ಷೇರುಗಳನ್ನ ಮಾರಾಟ ಮಾಡಿ 1000 ರೂಪಾಯಿ ಹಣವನ್ನ ಸಂಗ್ರಹ ಮಾಡಬೇಕು ಅಂತ ಯೋಚಿಸ್ತಾರೆ. ಹೀಗಾಗಿ ಆ 100 ಷೇರುಗಳನ್ನ ಖರೀದಿ ಮಾಡೋದಕ್ಕೆ ಸಾಮಾನ್ಯವಾಗಿ 100 ಜನ ಇನ್ವೆಸ್ಟರ್ಸ್ ಇದ್ರೆ ಸಾಕು. ಆದ್ರೆ ಈ 100 ಷೇರುಗಳಿಗಾಗಿ 5,500 ಮಂದಿ ಇನ್ವೆಸ್ಟರ್ಸ್ ಅಪ್ಲೈ ಮಾಡಿದ್ರೆ ಅದನ್ನೇ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಅದೇ ರೀತಿ ಹೆರಿಟೇಜ್ ಕಂಪನಿಯ IPO ಕೂಡ 54 ಪಟ್ಟು ಓವರ್ ಸಬ್ಸ್ಕ್ರೈಬರ್ಡ್ ಆಗಿತ್ತು. ಇದಕ್ಕೆ 2 ಪ್ರಮುಖ ಕಾರಣಗಳಿದ್ದಾವೆ. ಮೊದಲನೇದು, ಆ ಕಾಲದಲ್ಲಿ ಹೆರಿಟೇಜ್ ಕಂಪನಿಯ ವ್ಯವಹಾರ ತುಂಬಾ ವೇಗವಾಗಿ ಬೆಳೀತಾ ಇತ್ತು. ಎರಡನೇ ಕಾರಣ, 1994ರ ಅಸೆಂಬ್ಲಿ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ TDP ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಹೆರಿಟೇಜ್ ಕಂಪನಿಗೆ ಸರ್ಕಾರದ ಬೆಂಬಲ ಇದೆ ಅನ್ನುವಂತ ಭರವಸೆ ಜನರಲ್ಲಿ ಮೂಡ್ತು. ಹೀಗಾಗಿನೇ ಜನ ಆ ಕಂಪನಿಯ ಷೇರುಗಳನ್ನ ಖರೀದಿ ಮಾಡೋದಕ್ಕೆ ಇಷ್ಟೊಂದು ಮುಗಿಬಿದ್ದಿದ್ರು. ನಂತರ ಹೆರಿಟೇಜ್ ಕಂಪನಿಗೆ IPO ಮೂಲಕ ಬಂದಂತ ಹಣದಿಂದ ಚಂದ್ರಬಾಬು ನಾಯ್ಡು ಆ ಒಂದು ಕಂಪನಿಯ ಬಿಸ್ನೆಸ್ ಅನ್ನ ಆಂಧ್ರ ಪ್ರದೇಶ ಮಾತ್ರ ಅಲ್ಲದೆ ಕರ್ನಾಟಕ, ತಮಿಳುನಾಡು ಮತ್ತೆ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ವಿಸ್ತರಿಸ್ತಾರೆ. 1994ರಲ್ಲಿ TDP ಪಕ್ಷ ಅಧಿಕಾರಕ್ಕೆ ಬಂದಾಗ NT ರಾಮಾರಾವ್ ಮುಖ್ಯಮಂತ್ರಿಯಾಗಿದ್ದು ಅವರು ಚಂದ್ರಬಾಬು ನಾಯ್ಡು ಅವರನ್ನ ಹಣಕಾಸು ಸಚಿವರನ್ನಾಗಿ ನೇಮಕ ಮಾಡ್ತಾರೆ. 1992ರಲ್ಲಿ ಹೆರಿಟೇಜ್ ಕಂಪನಿ ಶುರು ಆದಾಗಿನಿಂದ ಚಂದ್ರಬಾಬು ನಾಯ್ಡು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. ಆದ್ರೆ 1994ರಲ್ಲಿ ಅವರು ಆಂಧ್ರ ಪ್ರದೇಶ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ನೇಮಕ ಆದ್ಮೇಲೆ ತಮ್ಮ MD ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಒಂದು ಸ್ಥಾನಕ್ಕೆ ತಮ್ಮ ಪತ್ನಿ ಆದಂತ ನಾರಾ ಭುವನೇಶ್ವರಿ ಅವರನ್ನ MD ಆಗಿ ನೇಮಕ ಮಾಡ್ತಾರೆ. ನಂತರ ಈ ಒಂದು ಕಂಪನಿ ಸಂಪೂರ್ಣವಾಗಿ ಭುವನೇಶ್ವರಿ ಅವರ ಕಂಟ್ರೋಲ್ನಲ್ಲಿ ನಡೀತಾ ಇತ್ತು. ನಂತರ 1992ರಿಂದ 1999 ಅಂದ್ರೆ ಕಂಪನಿ ಆರಂಭದಂತ ಮೊದಲ 7 ವರ್ಷಗಳ ಕಾಲ ಇವರು ಸಂಪೂರ್ಣವಾಗಿ ಮಿಲ್ಕ್ ಬಿಸ್ನೆಸ್ ನಲ್ಲಿಯೇ ತೊಡಕೊಂಡಿದ್ರು. ಆದ್ರೆ 2000ನೇ ಇಸ್ವಿ ವರ್ಷದಲ್ಲಿ ಹೆರಿಟೇಜ್ ಕಂಪನಿ ಮೊದಲ ಬಾರಿಗೆ ತಮ್ಮ ಉತ್ಪನ್ನ ವೈವಿಧ್ಯೀಕರಣವನ್ನ ಮಾಡುತ್ತೆ. ಅಂದ್ರೆ ಈ ಒಂದು ಕಂಪನಿ ಕೇವಲ ಹಾಲನ್ನು ಮಾತ್ರವಲ್ಲದೆ ಹಾಲಿನಿಂದ ತಯಾರಾಗುವಂತ ಬೇರೆ ಬೇರೆ ಉತ್ಪನ್ನಗಳನ್ನು ಕೂಡ ಮಾರಾಟ ಮಾಡೋದಕ್ಕೆ ಶುರು ಮಾಡುತ್ತೆ. ಉದಾಹರಣೆಗೆ ಮಜ್ಜಿಗೆ, ಬೆಣ್ಣೆ, ಪನ್ನೀರ್, ತುಪ್ಪ, ಐಸ್ ಕ್ರೀಮ್, ಫ್ಲೇವರ್ಡ್ ಮಿಲ್ಕ್ ಈ ರೀತಿ ಇತ್ಯಾದಿ. ಈ ಉತ್ಪನ್ನಗಳನ್ನ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಇವುಗಳನ್ನೆಲ್ಲ ತಯಾರು ಮಾಡೋದಕ್ಕೆ ಉಪಯೋಗ ಮಾಡುವಂತ ರಾ ಮೆಟೀರಿಯಲ್ ಒಂದೇ, ಅದೇ ಹಾಲು. ಆದ್ರೆ ಈ ಒಂದು ಹಾಲನ್ನ ವಿಭಿನ್ನ ರೀತಿಯಲ್ಲಿ ಪ್ರಕ್ರಿಯೆಗೊಳಿಸಿ ವಿಭಿನ್ನ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ. ಇವುಗಳನ್ನ ಹಾಲಿಗಿಂತನೂ ಕೂಡ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾರೆ. ಇದನ್ನೇ ವ್ಯಾಲ್ಯೂ ಎಡಿಷನ್ ಅಂತ ಕರೀತಾರೆ. ಹೀಗಾಗಿ 2000ನೇ ಇಸ್ವಿಯಲ್ಲಿ ಹೆರಿಟೇಜ್ ಕಂಪನಿ ಈ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಅನ್ನ ಪ್ರಾರಂಭಿಸಿ ತಮ್ಮ ವ್ಯಾಪಾರವನ್ನ ವಿಸ್ತಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರೆ, ಇನ್ನೊಂದು ಕಡೆ ಈ ಒಂದು ಕಂಪನಿನ ಮುಚ್ಚಿಸೋದಕ್ಕೆ ಒಬ್ಬ ವ್ಯಕ್ತಿ ಆಂಧ್ರ ಪ್ರದೇಶ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಅವರೇ ಮೋಹನ್ ಬಾಬು. ಮೋಹನ್ ಬಾಬು ಅವರು ಹೈಕೋರ್ಟ್ಗೆ ಸಲ್ಲಿಸಿದಂತ ಪಿಟಿಷನ್ ಅಲ್ಲಿ ಚಂದ್ರಬಾಬು ನಾಯ್ಡು ಹಾಗೂ ಹೆರಿಟೇಜ್ ಕಂಪನಿ ವಿರುದ್ಧ ಹಲವಾರು ಆರೋಪಗಳನ್ನ ಮಾಡಿದ್ರು. ಅವುಗಳಲ್ಲಿ ಮುಖ್ಯವಾದದನ್ನ ತಿಳಿಸ್ತೀನಿ. 1992ರಲ್ಲಿ ಹೆರಿಟೇಜ್ ಕಂಪನಿಯನ್ನ ಸ್ಥಾಪನೆ ಮಾಡುವಾಗ ನಾನು ಕೂಡ ಭಾಗಿಯಾಗಿದ್ದೇನೆ ಅಂತ ಮೋಹನ್ ಬಾಬು ಹೇಳಿದ್ರು. ಜೊತೆಗೆ ಈ ಕಂಪನಿಯಲ್ಲಿ ಸುಮಾರು 23.7 ಲಕ್ಷ ಹೂಡಿಕೆಯನ್ನ ಮಾಡಿದ್ದೇನೆ. ಅದಲ್ಲದೆ ತನ್ನ ಸಹಿಯನ್ನು ಕೂಡ ಫೋರ್ಜರಿ ಮಾಡಿ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ ಸ್ಥಾನದಿಂದ ಹೊರಹಾಕಿ ಅಕ್ರಮವಾಗಿ ನಾರಾ ಭುವನೇಶ್ವರಿ ಅವರನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಿಸಲಾಗಿದೆ ಅಂತ ಹೇಳಿದ್ರು. ಇಷ್ಟೇ ಅಲ್ಲದೆ ಚಂದ್ರಬಾಬು ಅವರು ಅದೆಷ್ಟೋ ಫ್ರಾಡ್ ಆಕ್ಟಿವಿಟೀಸ್ ಗಳನ್ನ ಮಾಡಿ ಕಂಪನಿಯನ್ನ ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಆರೋಪಿಸಿದ್ರು. ಹೆರಿಟೇಜ್ ಕಂಪನಿಯನ್ನ ತಕ್ಷಣನೇ ಮುಚ್ಚಬೇಕು ಅಂತ ಕೋರ್ಟ್ ನಲ್ಲಿ ಪಿಟಿಷನ್ ಅನ್ನ ಸಲ್ಲಿಸ್ತಾರೆ. ಆಗ ಆಂಧ್ರ ಪ್ರದೇಶ ಹೈಕೋರ್ಟ್ ಈ ಒಂದು ಪಿಟಿಷನ್ ಅನುಸರಿಸಿ ಚಂದ್ರಬಾಬು ನಾಯ್ಡು ಮತ್ತು ಅವರ ಕುಟುಂಬದವರಿಗೆ ನೋಟಿಸ್ ಅನ್ನು ಜಾರಿ ಮಾಡುತ್ತೆ. ಆದ್ರೆ ಹೆರಿಟೇಜ್ ಕಂಪನಿಯ ವಕೀಲರು ಹೈಕೋರ್ಟ್ ನಲ್ಲಿ ವಾದ ಮಾಡ್ತಾ ಮೋಹನ್ ಬಾಬು ಮಾಡಿದಂತ ಎಲ್ಲಾ ಆರೋಪಗಳು ಕೂಡ ಸುಳ್ಳು ಅಂತ ಹೇಳ್ತಾರೆ. ಜೊತೆಗೆ ಕಂಪನಿಯಲ್ಲಿ ನಡೆದಂತ ಎಲ್ಲಾ ನೇಮಕಾತಿಗಳು ರೂಲ್ಸ್ ಪ್ರಕಾರ ನಡೆಸಲಾಗಿದೆ ಅಂತ ಕೂಡ ಸ್ಪಷ್ಟಪಡಿಸ್ತಾರೆ. ಮೋಹನ್ ಬಾಬು ಅವರು ಆರೋಪ ಮಾಡದಂತೆ 30ರಿಂದ ಅಥವಾ 40% ಹೂಡಿಕೆಯನ್ನು ಅವರು ಮಾಡಿಲ್ಲ. ಅವರಿಗೆ ಕೇವಲ 2% ಶೇರ್ ಹೋಲ್ಡಿಂಗ್ ಮಾತ್ರ ಇದೆ ಅಂತ ಕಂಪನಿಯ ಪರ ವಕೀಲರು ಹೈಕೋರ್ಟ್ ನಲ್ಲಿ ವಾದಿಸ್ತಾರೆ. ಅಷ್ಟೇ ಅಲ್ಲದೆ ಈ ಮೋಹನ್ ಬಾಬು ಅವರನ್ನ ಬೋರ್ಡ್ ಆಫ್ ಡೈರೆಕ್ಟರ್ ಪೊಸಿಷನ್ ನಿಂದ ಯಾರು ಕೂಡ ಹೊರಹಾಕಿಲ್ಲ. ಅವರು ಸಿನಿಮಾದಲ್ಲಿ ಬಿಸಿ ಇರೋದ್ರಿಂದ ತಾವೇ ಸ್ವತಃ ಬೋರ್ಡ್ ಆಫ್ ಡೈರೆಕ್ಟರ್ಗೆ ರಿಸೈನ್ ಮಾಡಿದ್ದಾರೆ ಅಂತ ವಾದಿಸ್ತಾರೆ. ಈ ಮೋಹನ್ ಬಾಬು ಅವರು ತಮ್ಮ ಆರೋಪಗಳನ್ನ ಸಾಬೀತುಪಡಿಸೋದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳನ್ನ ಸಲ್ಲಿಸಲಿಲ್ಲ. ಇದನ್ನೆಲ್ಲ ಗಮನಿಸಿದಂತ ಆಂಧ್ರ ಪ್ರದೇಶದ ಹೈಕೋರ್ಟ್ ಕೊನೆಗೆ ಕೊಟ್ಟಂತ ತೀರ್ಪು ಏನು ಅಂದ್ರೆ, ಮೋಹನ್ ಬಾಬು ಅವರು ಮಾಡಿದಂತ ಆರೋಪಗಳ ಹಿಂದೆ ಇರುವಂತ ಕಾರಣ ಏನು ಅಂದ್ರೆ ವೈಯಕ್ತಿಕ ಕಲಹಗಳು. ಈ ಒಂದು ಪ್ರಕರಣಕ್ಕೂ ಹೆರಿಟೇಜ್ ಕಂಪನಿಯ ಷೇರುದಾರರ ಹಿತಾಸಕ್ತಿಯು ಯಾವುದೇ ಸಂಬಂಧ ಇಲ್ಲ. ಜೊತೆಗೆ ಈ ಒಂದು ಕಂಪನಿ ಆರ್ಥಿಕವಾಗಿ ಬಲಿಷ್ಠವಾಗಿದೆ ಮತ್ತೆ ಇನ್ವೆಸ್ಟರ್ ಗಳಿಗೆ ನಿಯಮಿತವಾಗಿ ಡಿವಿಡೆಂಡ್ ಗಳನ್ನು ಕೂಡ ಪಾವತಿಸ್ತಾ ಇದೆ. ಹೀಗಾಗಿ ಇಂಥ ಕಂಪನಿಯನ್ನ ಮುಚ್ಚೋದು ನ್ಯಾಯಸಮ್ಮತ ಅಲ್ಲ ಅಂತ ಹೇಳಿ ಆಂಧ್ರ ಪ್ರದೇಶ ಹೈಕೋರ್ಟ್ ಈ ಪ್ರಕರಣವನ್ನ ವಶಗೊಳಿಸಿತು. ಹೀಗಾಗಿ ಮೋಹನ್ ಬಾಬು ಅವರು ಮಾಡಿದಂತ ಎಲ್ಲಾ ಆರೋಪಗಳನ್ನು ಕೂಡ ಬದಿಗಿಟ್ಟು ನೋಡಿದ್ರೆ ಈ ಒಂದು ಪ್ರಕರಣದ ಮೂಲಕ ನಮ್ಗೆ 2 ವಿಷಯಗಳು ಸ್ಪಷ್ಟ ಆಗ್ತವೆ. ಮೊದಲನೇದು, ಹೆರಿಟೇಜ್ ಕಂಪನಿಯಲ್ಲಿ ಮೋಹನ್ ಬಾಬು ಅವರಿಗೆ ಶೇರ್ ಇರೋದು ಸತ್ಯ. ಪಾಯಿಂಟ್ ನಂಬರ್ 2, 1994ರಲ್ಲಿ ಮೋಹನ್ ಬಾಬು ಅವರು ಹೆರಿಟೇಜ್ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು ಕೂಡ ಸತ್ಯ. ಈ 2 ಅಂಶಗಳು ಕೋರ್ಟ್ ನಲ್ಲಿ ಸಾಬೀತಾಗಿವೆ. ಆದರೆ ಮೋಹನ್ ಬಾಬು ಅವರು ಇವತ್ತಿಗೂ ಕೂಡ ಮಾಧ್ಯಮಗಳ ಮುಂದೆ ಹೆರಿಟೇಜ್ ಕಂಪನಿಯಲ್ಲಿ ತಮಗೆ 30% ಶೇರ್ ಇದೆ ಅಂತ ಹೇಳ್ತಾನೆ ಬಂದಿದ್ದಾರೆ.
ಫೈನಲ್ ಆಗಿ 2001ರಲ್ಲಿ ಈ ಒಂದು ಕೇಸ್ನಿಂದ ಹೊರಬಂದ ನಂತರ ಹೆರಿಟೇಜ್ ಕಂಪನಿ ತಮ್ಮ ವ್ಯವಹಾರದ ಮೇಲೆ ಮತ್ತೆ ಗಮನವನ್ನು ಹರಿಸೋದಕ್ಕೆ ಶುರು ಮಾಡಿತು. ನಂತರ ಮುಂದಿನ 10 ವರ್ಷಗಳ ಕಾಲ ಈ ಒಂದು ಕಂಪನಿ ಹಾಲಿನೊಂದಿಗೆ ಮಜ್ಜಿಗೆ, ಮೊಸರು, ತುಪ್ಪ, ಬೆಣ್ಣೆ, ಪನ್ನೀರ್ ಈ ರೀತಿ ಮುಂತಾದ ವಿವಿಧ ಉತ್ಪನ್ನಗಳನ್ನ ಮಾರಾಟ ಮಾಡುವಂತ ಮೂಲಕ ತಮ್ಮ ವ್ಯವಹಾರವನ್ನ ಯಶಸ್ವಿಯಾಗಿ ನಡೆಸ್ತವೆ. ಈ ಒಂದು ಬಿಸ್ನೆಸ್ 2010ರವರೆಗೂ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಮತ್ತೆ 2010ರಲ್ಲಿ ತಮ್ಮ ವ್ಯವಹಾರವನ್ನ ಮತ್ತಷ್ಟು ವಿಸ್ತಾರ ಮಾಡೋದಕ್ಕೆ ಹೆರಿಟೇಜ್ ಕಂಪನಿ ಇನ್ನೊಂದು ಹೆಜ್ಜೆಯನ್ನ ಮುಂದೆ ಇಡುತ್ತೆ. ಅದೇ ಹೆರಿಟೇಜ್ ರಿಟೇಲ್ ಸ್ಟೋರ್ಸ್. ಹೆರಿಟೇಜ್ ಕಂಪನಿ ಕೇವಲ ಹಾಲು ವ್ಯವಹಾರ ಮಾತ್ರವಲ್ಲದೆ ಸರಾಸರಿ ಗ್ರಾಹಕರಿಗೆ ನೇರವಾಗಿ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಡಿಮಾರ್ಟ್ ಮತ್ತು ಬಿಗ್ ಬಜಾರ್ ಮಾದರಿಯಲ್ಲಿ ಹೆರಿಟೇಜ್ ಫ್ರೆಶ್ ಎಂಬ ಹೆಸರಲ್ಲಿ ರಿಟೇಲ್ ಸ್ಟೋರ್ಗಳನ್ನು ಕೂಡ ಶುರು ಮಾಡುತ್ತೆ. ಈ ಒಂದು ಸ್ಟೋರ್ಸ್ ನಲ್ಲಿ ಕೇವಲ ಹೆರಿಟೇಜ್ ಹಾಲಿನ ಉತ್ಪನ್ನಗಳು ಮಾತ್ರವಲ್ಲದೆ ಎಲ್ಲಾ ರೀತಿಯ ಆಹಾರ ಪದಾರ್ಥಗಳು ಮತ್ತು ಗ್ರೋಸರಿ ಐಟಮ್ಸ್ ಅನ್ನು ಕೂಡ ಮಾರಾಟ ಮಾಡ್ತಾರೆ. ಹೆರಿಟೇಜ್ ಬೇಕರಿ ಎಂಬ ಹೊಸ ಉಪ ವಿಭಾಗವನ್ನು ಕೂಡ ಶುರು ಮಾಡ್ತಾರೆ. ಅಲ್ಲಿ ಐಸ್ ಕ್ರೀಮ್ಗಳು ಮತ್ತು ಬೇಕರಿ ಐಟಮ್ಗಳನ್ನು ಕೂಡ ಮಾರಾಟ ಮಾಡ್ತಾರೆ. ಆದ್ರೆ ಹೆರಿಟೇಜ್ ಕಂಪನಿಗೆ ಡೈರಿ ಬಿಸ್ನೆಸ್ ಅಲ್ಲಿ ಬಂದಂತ ಲಾಭ ಅಥವಾ ಅಭಿವೃದ್ಧಿ ರಿಟೇಲ್ ಸ್ಟೋರ್ಸ್ ಮತ್ತು ಬೇಕರಿ ಬಿಸ್ನೆಸ್ ಗಳಲ್ಲಿ ಬರಲಿಲ್ಲ. ಹೀಗಾಗಿ 2016ರಲ್ಲಿ ಈ ಒಂದು ಕಂಪನಿ ತನ್ನ ರಿಟೇಲ್ ಬಿಸ್ನೆಸ್ ಮತ್ತು ಬೇಕರಿ ಬಿಸ್ನೆಸ್ ಅನ್ನ ಫ್ಯೂಚರ್ ಗ್ರೂಪ್ಗೆ ಅಂದ್ರೆ ಬಿಗ್ ಬಜಾರ್ ಕಂಪನಿಗೆ ಮಾರಾಟ ಮಾಡುತ್ತೆ. ರಿಟೇಲ್ ಬಿಸ್ನೆಸ್ ಮಾರಿದ ಬಳಿಕ ಹೆರಿಟೇಜ್ ಕಂಪನಿ ಮತ್ತೆ ಸಂಪೂರ್ಣವಾಗಿ ಡೈರಿ ಬಿಸ್ನೆಸ್ ಅಂತ ಗಮನವನ್ನು ಹರಿಸಿ ಇವತ್ತಿಗೆ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಖಾಸಗಿ ಹಾಲು ಉತ್ಪಾದಕ ಕಂಪನಿಯಾಗಿ ಬೆಳೆದು ನಿಂತಿದೆ. ಈ ಒಂದು ಕಂಪನಿ ತನ್ನ ವ್ಯವಹಾರವನ್ನ 9 ರಾಜ್ಯಗಳಿಗೆ ವಿಸ್ತರಿಸಿ ಪ್ರತಿ ವರ್ಷ ಸುಮಾರು 4,000 ಕೋಟಿ ಆದಾಯವನ್ನ ಗಳಿಸ್ತಾ ಇದೆ. ಹೆರಿಟೇಜ್ ಕಂಪನಿ 1992ರಿಂದ 2025ರವರೆಗೂ ತಮ್ಮ ಬ್ರಾಂಡ್ ಹೆಸರಲ್ಲಿ ಹಲವಾರು ವಿಭಿನ್ನ ಉತ್ಪನ್ನಗಳನ್ನ ಬಿಡುಗಡೆ ಮಾಡಿದೆ. ಆದ್ರೂ ಕೂಡ 64% ರೆವಿನ್ಯೂ ಕೇವಲ ಹಾಲಿನಿಂದನೇ ಬರುತ್ತೆಂದ್ರೆ ಹಾಲು ಈ ಬಿಸ್ನೆಸ್ಗೆ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ನೀವೇ ಯೋಚಿಸಿ ನೋಡಿ ವೀಕ್ಷಕರೇ. ಇದಿಷ್ಟು ಈ ಹೆರಿಟೇಜ್ ಕಂಪನಿ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.